ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದ ಅರಣ್ಯ ಇಲಾಖೆ ನರ್ಸರಿ ತಿರುವಿನಲ್ಲಿ ಭೀಕರ ಅಪಘಾತದಲ್ಲಿ ಪಟ್ಟಣದ ಅಂಬೇಡ್ಕರ್ ವಸತಿ ಶಾಲೆಯ ಕಾಲೇಜು ವಿದ್ಯಾರ್ಥಿಯೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇಬ್ಬರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯವಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಕೇಂದ್ರಲ್ಲಿ ಹೋಗ್ತಿದ್ರಿ? ಎಷ್ಟು ಜನ ಹೋಗ್ತಿದ್ರಿ? 3 ಜನ. ಯಾವ ಊರಪ್ಪ? ತಾಲೂಕಿನ ಸಿದ್ದರಬೆಟ್ಟದಲ್ಲಿರುವ ಹಳೆಯ ಸ್ನೇಹಿತನನ್ನ ಮಾತಾಡಿಸಿಕೊಂಡು ಬರುವಾಗ ಹೋಗಿ ವಾಪಸ್ ಬರುವಾಗ ನರ್ಸರಿ ಬಳಿಗಿರುವ ತಿರುವಿನಲ್ಲಿ ವಿದ್ಯಾರ್ಥಿಗಳು ದ್ವಿಚಕ್ರ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರದ ತುಂಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದ್ದು, ಅಪಘಾತದಲ್ಲಿ ಚೇತನ್ ಸುಮಾರು 17 ವರ್ಷ ಈತ ಸ್ಥಳದಲ್ಲೇ ಮೃತಪಟ್ಟಿದ್ದು, ಅಮರೀಶ್ 17 ವರ್ಷ ಹಾಗೂ ಯಶವಂತ್ 17 ವರ್ಷ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಅದೇ ಮಾರ್ಗದಲ್ಲಿ ಬರುತ್ತಿದ್ದ ತೋವಿನಕೆರೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಉಮಾದೇವಿ ಹಾಗೂ ಶಿವಕುಮಾರ್ ಅಪಘಾತವನ್ನ ಕಂಡು ಗಾಯಾಳುಗಳನ್ನ ತಕ್ಷಣ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಕಡೆಯಿಂದ ಬಂದಿರೋ ಗಾಡಿ. ಸೊ ಆ ತಿರುವಿನಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾನೆ ಇದೆ. ಇದು ಇದೇ ಫಸ್ಟ್ ಅಲ್ಲ, ಯಾಕಂದರೆ ಟರ್ನಿಂಗಲ್ಲಿ ಈ ಕಡೆ ಗಾಡಿಗಳು ಬರೋಕ್ಕೆ ಕಾಣಲ್ಲ, ಏನಿಲ್ಲ, ತೀರಾ ಕರ್ವಿರೋದ್ರಿಂದ ಅಲ್ಲಿ ಗಾಡಿ ಅವಾಯ್ಡು ಮಾಡೋಕ್ಕಾಗಲ್ಲ. ಸೊ 3 ಬಂದಿದ್ದಾರೆ 2 ವೀಲರಲ್ಲಿ. ಯಾವ ಊರು ಏನು ಅಂತ ಗೊತ್ತಿಲ್ಲ. ಗಾಡಿ ಅಲ್ಲೇ ಇತ್ತು. ಹೆಂಗಾಯ್ತು? ಏನಾಯ್ತದ ಆಕ್ಸಿಡೆಂಟ್? ಹೆಂಗಾಯ್ತದ? ಹೆವಿ ಸ್ಪೀಡಲ್ಲಿ ಬಂದಿದ್ದಾರೆ ಸರ್. ಹೆವಿ ಸ್ಪೀಡಲ್ಲಿ ಸ್ಪೀಡಲ್ಲಿ ಬಂದಿದ್ದಾರೆ. ಅವಾಯ್ಡ್ ಮಾಡೋಕ್ಕಾಗ್ದೇ ಅಲ್ಲೊಂದು ಆ ಕಡೆ ರೋಡ್ ಬಿಟ್ಟು ಆ ಕಡೆ ಇರೋದೊಂದು ತುಂಡಿದೆ, ಮರ ತುಂಡು, ಅದು ಕೊಡದು ಅಲ್ಲಿಂದ ಮುಳ್ತಂಡಿ ತಮ್ಮಿಗೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಇದೆಯಲ್ಲ ಅಲ್ಲ ಆಗಿದ್ದು? ಹೌದು, ನರ್ಸರಿ ಹತ್ರ ಆಗಿರೋದು. ನರ್ಸರಿ ಹತ್ರ ಸಿದ್ರಘಟ್ಟದಿಂದ ಡೌನ್ಗೆ ನರ್ಸರಿ ಹತ್ರ ಆಗಿರೋದು. ಎಷ್ಟು ಜನ? 3 ಜನ ಹೋಗ್ತಾರೆ. ಏನೇನಾಗಿದೆ? ಯಾರಿಗಾನ ಏನೇನಾಗಿದೆ ಹೇಳ್ತೀರಾ? ಇಲ್ಲ, ಒಬ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಏಟಾಗ್ಬಿಟ್ಟಿತ್ತು, ತಲೆಯಲ್ಲೆಲ್ಲ ಬ್ಲಡ್ ಬಂದಿದೆ. ಇನ್ನೊಬ್ರು ಸುಮಾರಾಗಿ ಗಾಯ ಆಗಿತ್ತು, ಇನ್ನೊಬ್ರು ಕಾಲೆಲ್ಲ ಇದಾಗಿತ್ತು. ನೀವು ಆ ಕಡೆಯಿಂದ ಬರ್ತಾ ಇದ್ರಾ? ನಾವು ಊರಿಂದ ಬರ್ತಾ ಇದ್ವಿ ಕೊರಟಗೆರೆ. ಏನು ಹೆಸರು ನಿಮ್ಮದು? ರಾಜು ಅಂತ. ಯಾವ ಊರು ನಿಮ್ಮದು? ನೇಗ್ಲಲ್ಲ.